हरिद्राचूर्णं समर्पयामि। हरिद्राचूर्णार्थे कुङ्कुमचूर्णं समर्पयामि। आवाहयामि। रत्नसिंहासनं समर्पयामि। क्षीरेण स्नापयामि। काटेरम्म देवी नमः। क्षीरस्नानं समर्पयामि। एल्रिगू नमः। भवे भवेनाति भवे भवस्वमां भवोद्भवाय नमः। गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। ಕಾಟೇರಮ್ಮ ದೇವಿ ಅನುಗ್ರಹ ಕಟಾಕೃಪಾಕ್ಷ ಪ್ರಸಾದ ವರಸಿದ್ಧಿರಸ್ತು। ಎಲ್ಲರಿಗೂ ನಮಸ್ಕಾರ. ವಾಹಿನಿಯವರು ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ದೊಡ್ಡಗಿರಿಕಿ ಗ್ರಾಮದಲ್ಲಿರುವ ಕಾಟೇರಮ್ಮ ದೇವಸ್ಥಾನದಲ್ಲಿ ಭೂಮಿ ಪೂಜೆ ಶಂಕುಸ್ಥಾಪನೆ ಮಾಡಿದ್ದೇವು. ಏತಕ್ಕೆ ಮಾಡಿದ್ದೇವೆ ಅಂದ್ರೆ ಇನ್ನು ಮುಂದಕ್ಕೆ 121 ಅಡಿ ವಿಗ್ರಹ ಕಾಟೇರಮ್ಮದ್ದು ಬಿಂಬ ಪ್ರತಿಷ್ಠೆ ಆಗುತ್ತೆ. ಇವತ್ತಿಂದ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು ಎಲ್ಲರ ದೊಡ್ಡಗಿರಿಕೆ ಗ್ರಾಮಸ್ಥರಲ್ಲಿರುವ ಪ್ರಜೆಗಳೆಲ್ಲರ ಸಹಾಯ ಹಾಗೂ ದೇಣಿಗೆದಾರರು ಇಲ್ಲಿ ಯಾರಿದ್ದಾರೋ ಅವರ ಸಹಾಯದಿಂದ ನಾವು ಏನು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೋ ಮುಂಬರುವ ದಿನಗಳಲ್ಲಿ ಈ 121 ಅಡಿ ವಿಗ್ರಹದ ಪ್ರತಿಷ್ಠಾಪನೆವಾಗಿದ್ದು ಕಾಟೇರಮ್ಮ ದೇವಿಯು ಯಾರಿಗೆ ಏನೇ ಕಷ್ಟವಿದ್ರೂ ಇಲ್ಲಿ ಬಂದು ಅವರು ಕೋರಿಕೆಗಳನ್ನು ಕೋರಿಕೊಂಡ್ರೆ ಫಲ ಕೊಡುತ್ತಾರೆ. ಹಾಗೂ ದೇವಸ್ಥಾನದಲ್ಲಿರುವ ಪೂಜಾರಿಗಳು ವ್ಯಕ್ತಿಯವರು ಕೂಡ ಸಹ ಸುಮಾರು 18 ವರ್ಷದಿಂದ ಈ ಪೂಜೆ ಕೈಂಕರ್ಯಗಳು ಭೂಸ್ಥಾಪನೆಯಿಂದ ಹಿಡಿದು ಇಲ್ಲಿವರೆಗೂ ಪೂಜಾ ಕೈಂಕರ್ಯಗಳು ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಅವರ ಸಹಾಯದಿಂದಾನೇ ಇದುವರೆಗೂ ಈ ಕಾಟೇರಮ್ಮ ದೇವಸ್ಥಾನ ನಿಂತಿದ್ದು ಮುಂದೆ ಕೂಡ ಅವರ ಅನುಕೂಲತೆಯಿಂದನೇ ಕಾಟೇರಮ್ಮ ದೇವಸ್ಥಾನ ನಡೆಯುತ್ತಿದೆ. ಹಾಗೂ ಇಲ್ಲಿ ಕಾಟೇರಮ್ಮ ಪವಾಡ ತುಂಬಾ ಶಕ್ತಿವಾದದ್ದು. ಯಾರು ಭಕ್ತಾದಿಗಳು ಏನೇ ಕಷ್ಟದಿಂದ ಬಂದು ಇಲ್ಲಿ ಕೂತುಕೊಂಡು ಪ್ರತಿ ಮಂಗಳವಾರ ಶುಕ್ರವಾರ ವಿಶೇಷವಾದ ಪೂಜೆಗಳು, ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ವಿಶೇಷವಾದ ಪೂಜೆಗಳು ನಡೆಯುತ್ತದೆ. ಇಲ್ಲಿ ಬಂದು ಯಾರು ವರವನ್ನು ಕೇಳುತ್ತಾರೋ ಕಾಟೇರಮ್ಮ ದೇವಿ ಅವರಿಗೆ ಅನುಗ್ರಹವನ್ನು ಮಾಡುತ್ತದೆ. ಹಾಗೂ ಯಾರಿಗೆ ಆರೋಗ್ಯ ಸಮಸ್ಯೆ ಆಗಲಿ, ವ್ಯಾವಹಾರಿಕ ಜೀವನದಲ್ಲಾಗಲಿ, ದಾಂಪತ್ಯ ಜೀವನದಲ್ಲಾಗಲಿ, ಸಂತಾನದಲ್ಲಾಗಲಿ, ಯಾರಿಗೆ ಏನೇ ತೊಂದರೆ ಇದ್ರು ಭೂ ವಿಚಾರದಲ್ಲಾಗಲಿ ಅವರಿಗೆ ಇಲ್ಲಿ ಕಾಟೇರಮ್ಮ ದೇವಿ ಬಳಿ ಬಂದು ಕೋರಿಕೆಗಳನ್ನು ಕೋರಿಕೊಳ್ಳುತ್ತಿದ್ರೆ ಅವ್ರಿಗೆಲ್ರಿಗೂ ಅಮ್ಮನವರು ತುಂಬಾ ವರ ಕೊಡುತ್ತಿದ್ದಾರೆ. ಹಾಗೂ ಮೊನ್ನೆ ತಾನೇ ಈಗ ಸುಮಾರು ಒಂದು 6 ತಿಂಗಳ ಹಿಂದೆ ನಾವು ಒಂದು 28 ಅಡಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ನಡೆಯುತ್ತಿದೆ. ಇನ್ನೇನು ಬರೋ ಆಷಾಢ ಮಾಸಕ್ಕೆ ರಥೋತ್ಸವ ಇರುವುದರಿಂದ ಅದು ಕೂಡ ನಮಗೆ ಆರಂಭವಾಗುತ್ತದೆ.
ಇವೆಲ್ಲ ಕಾಟೇರಮ್ಮ ಅನುಗ್ರಹವಿಲ್ಲದಿದ್ದರೆ ಇಲ್ಲೆಲ್ಲ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡುವುದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಮತ್ತೆ ಭಕ್ತಾದಿಗಳು ದೇವರನ್ನು ನಂಬಿದ್ದಾರೆ, ಅಮ್ಮನವರನ್ನು ನಂಬಿದ್ದಾರೆ ಮತ್ತು ಇಲ್ಲಿ ನಾಗಮ್ಮ ದೇವಿ ಕೂಡ ಪ್ರತಿಷ್ಠಾಪನೆ ಆಗಿದೆ. ಅವರ ಶಕ್ತಿ ಹಾಗೂ ಕಾಟೇರಮ್ಮ ದೇವಿ ಅನುಗ್ರಹದಿಂದನೇ ಈ ದೊಡ್ಡಗೇರಿಕೆ ಗ್ರಾಮಸ್ಥ ಉನ್ನತ ಸ್ಥಾನದಲ್ಲಿ ಅಭಿವೃದ್ಧಿ ಆಗುತ್ತಿದೆ. ಹಾಗೂ ಈ ಸ್ಥಳದಲ್ಲಿ ಕೂಡ ಯಾರು ಏನೇ ಕಷ್ಟಗಳಿಂದ ಬಂದು ನಮಗೆ ಇಂಥದ್ದು ಕಷ್ಟ ಇದೆ ಅಂತ ಅಮ್ಮನವರ ಬಳಿ ಕೇಳಿಕೊಂಡರೆ ಅವರಿಗೆಲ್ಲ ವರ ಕೊಡುತ್ತಿದೆ. ಈ ನಂಬಿಕೆ ಸುಮಾರು 10 ವರ್ಷದಿಂದಾನು ನಮಗೆ ದೇವರು ಕಾಪಾಡಿಕೊಂಡು ಬರುತ್ತೇನೆ ಇದ್ದಾರೆ. ಇನ್ನು ಮುಂದಕ್ಕೂ ಕೂಡ ಭಕ್ತಾದಿಗಳು ಈಗ ಸುಮಾರು 100ರಷ್ಟು ಜಾಸ್ತಿನೇ ಆಗುತ್ತಾರೆ ಹೊರತು ಇಲ್ಲಿ ಕಮ್ಮಿ ಆಗ್ತಾನೆ ಇರ್ಲಿಲ್ಲ. ಆದುದರಿಂದ ಈ ಕಾಟೇರಮ್ಮ ಅನುಗ್ರಹದಿಂದನೇ ಈ ಭೂಮಿ ಪೂಜೆ ಇವತ್ತು ನಡೀತಿದೆ. ಇಲ್ಲೆಲ್ಲ ದೇಣಿಗೆದಾರರೆಲ್ಲ ಬಂದಿದ್ದಾರೆ. ನಮಗೆ ಯಾರು ಈ ಭೂಮಿ ಪೂಜೆಯನ್ನು ನಿರ್ಮಾಣವಾಗಿ 121 ಅಡಿ ವಿಗ್ರಹದ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಹಾಯವನ್ನು ಮಾಡೋದಕ್ಕೆ ನಮ್ಮ ನೌಕಾಪುರ ಸಂಸ್ಥೆಯವರಾದ ಸುನಿಲ್ ಕುಮಾರ್ ಡಾಕ್ಟರ್ ಅವರು ಕೂಡ 15 ಲಕ್ಷ ಅನುದಾನವನ್ನು ಕಾಟೇರಮ್ಮ ದೇವಿ ಪ್ರತಿಷ್ಠಾಪನೆಗೆ ನೀಡುತ್ತಿದ್ದಾರೆ. ಅಂದ್ರೆ ಬಿಂಬ ಪ್ರತಿಷ್ಠೆಗೆ ಕಟ್ಟುವುದಕ್ಕೆ ಸಹಾಯ ಮಾಡುತ್ತಿದ್ದಾರೆ. ಹಾಗೂ ಇಲ್ಲಿರುವ ಗ್ರಾಮ ಪ್ರಜೆಗಳು ಎಲ್ಲರೂ ವೆಂಕಟೇಶ್ ಬಂಗಾರಪೇಟರವರು ಕೂಡ ಕಂಬಿ ಇದಕ್ಕೆ ಏನೇನು ವ್ಯವಸ್ಥೆ ಬೇಕು, ಒಂದು ಟನ್ ಕಂಬಿ ವ್ಯವಸ್ಥೆ, 2 ಟನ್ ಕಂಬಿ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಹಾಗೂ ಇಲ್ಲಿ ಅವರು ಬಂಗಾರಪೇಟೆಯಲ್ಲಿ ನೆಲೆಸಿರುವ ಬಾಬು ಅವರು ಕೂಡ ಸಹ ಇಲ್ಲಿ ಕಾಟೇರಮ್ಮ ದೇವರನ್ನು ನಂಬೋದಕ್ಕೆ ಅವರು ಕೂಡ ಅನುಗ್ರಹ ಕೊಟ್ಟಿದ್ದಾರೆ. ಅವರು ಕೂಡ ದೇವರಿಗೆ 1000 ಮೂಟೆ ಸಿಮೆಂಟ್ ಕೊಡ್ತೀನಿ ಅಂತ ನಮ್ಗೆ ಕೊಟ್ಟಿದ್ದ ದೇವಸ್ಥಾನಕ್ಕೆ ನೀಡುತ್ತಿದ್ದಾರೆ ಈ ಕಾಟೇರಮ್ಮ ವಿಗ್ರಹ ಪ್ರತಿಷ್ಠಾಪನೆಗೆ. ಮೈತ್ರಿ ಮುನಿಯಪ್ಪ ಅವರು ಕೂಡ ಅವ್ರ ಯಥಾಶಕ್ತಿ ಏನು ಬೇಕು ದಕ್ಷಿಣ ಮೂಲಕ ಅವ್ರಿಗೆ ಎಷ್ಟು ಸಹಾಯ ಆಗುತ್ತೋ ಮೊದಲಿಂದನೂ ಅವರು ನಮ್ ಜೊತೆನೆ ಇದ್ದಾರೆ. ಇನ್ನು ಮುಂದಕ್ಕೂ ಅವರು ಎಲ್ಲ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಅವರು ಅನುಗ್ರಹ ನೀಡುತ್ತಿದ್ದಾರೆ. ಹಾಗೂ ಬಂಗಾರಪೇಟೆಯಲ್ಲಿರುವ ರೆಡ್ಡಪ್ಪನವರು ಕೂಡ ಈ ದೇವಸ್ಥಾನ ಪ್ರತಿಷ್ಠಾಪನೆಗೆ ಅಂದ್ರೆ ಬಿಂಬ 121 ಅಡಿ ವಿಗ್ರಹಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಲು ಮುಂದೆ ಬಂದಿದ್ದಾರೆ. ಹಾಗೂ ನಮ್ಮ ಕಡೆಯಿಂದ, ನಮ್ಮ ದೇವಸ್ಥಾನದ ವತಿ ಕಡೆಯಿಂದ ಪೂಜಾರಪ್ಪನ ಹಾಗೂ ಪ್ರತ್ಯಕ್ಷವಾಗಿ ನಾನು ಇಲ್ಲಿಗೆ ಸುಮಾರು ಒಂದು 5 ವರ್ಷದಿಂದ ಪೂಜೆಗೆ ಬರುತ್ತಿದ್ದೇನೆ. ಇಲ್ಲಿ ವನಗಾನಹಳ್ಳಿ ಅವರು ಇವರು ಬಂದಿದ್ದಾರೆ. ಅವರನ್ನ ನಾವು ಏನು ಬೇಡಿಕೊಳ್ಳುತ್ತಿದೆ ಅವರು ಶಕ್ತಿ ಏನೋ ನಮಗೆ ಒಂದು ಅನುದಾನ ಸಹಾಯ ಮಾಡಿದರೆ ಈ ಪ್ರತಿಷ್ಠಾಪನೆಗೆ ನಮಗೂ ತುಂಬಾ ಅನುಕೂಲವಾಗುತ್ತೆ ಅಂತ ನಾನು ವಾಹಿನಿ ಮುಖಾಂತರ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇವೆ. ನಿಮ್ ಯಥಾಶಕ್ತಿ ನಿಮ್ ಮನಸ್ಸಲ್ಲಿ ಏನ್ ಅನ್ಕೊಂತೀರೋ ಅದನ್ನ ನೀವು ಕೊಡ್ಬೋದು. ನಾವು ಇಷ್ಟು ಅಂತ ಏನು ಇದ್ ಮಾಡ್ಲಿಕ್ಕೆ ಆಗಲ್ಲ. ಬ್ರಹ್ಮಚಂದ್ರ ನಾರಾಯಣಪ್ಪನವರು ಕೂಡ ಅವರ ಬಂದಿರೋದ್ರಿಂದ ಅವರು ಕೂಡ ನಮ್ಮ ಸಹಾಯ ಮಾಡ್ಬೇಕಂತ ಕೇಳಿಕೊಳ್ಳೆ. ಹಾಗೂ ಭಕ್ತಾದಿಗಳು ಅವರ ಯಥಾಶಕ್ತಿ ಅವರವರ ತನು ಧನ ಮನ ಸಹಾಯ ಎಷ್ಟು ಬೇಕೋ ಅವರು ಕೂಡ ಗ್ರಾಮದ ಪ್ರಜೆಗಳೆಲ್ಲರೂ ಮಾಡುತ್ತಿದ್ದಾರೆ. ಆದ್ರಿಂದ ಕಾಟೇರಮ್ಮ ದೇವಿ ಅನುಗ್ರಹ ಈ ಊರಿನಲ್ಲಿ ಹಾಗೂ ಇತರೆ ಊರುಗಳಿಂದ ಕೂಡ ಬಂದು ಇಲ್ಲಿ ಅನುಗ್ರಹವನ್ನು ಪಡುತ್ತಿದ್ದಾರೆ. ಅವರ ಅನುಗ್ರಹ ಹೀಗೆ ಇರಲಿ. ಕಾಟೇರಮ್ಮ ದೇವಿಯನ್ನು ನಂಬಿಕೊಂಡು ಯಾರು ಬರುತ್ತಿದ್ದಾರೋ ಅವರಿಗೆಲ್ಲ ಒಳ್ಳೇದೇ ಆಗ್ಲಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಸ್ವಾಮಿಯವರು 15,000 ಇಟ್ಕೆ ಹೊಡಿಸ್ತಾ ಇದಾರೆ.